ನಿವೇಶನ ವಿಚಾರಕ್ಕೆ ಗಲಾಟೆಯಾಗಿದೆ. ಭಾವನನ್ನೇ ಬಾಮೈದ ಕೊಂದು ಹಾಕಿದ್ದಾನೆ. ಚಾಕುವಿನಿಂದ ಹಿರಿದು ಶಿವಕುಮಾರ್ನನ್ನ ನರೇಶ್ ಅನ್ನೋನು ಕೊಲೆಗೈದಿದ್ದಾನೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿಹಳ್ಳಿಯಲ್ಲಿ ಕೊಲೆ ಆಗಿದೆ. ಆಗಾಗ ಲಾಂಗ್ ಹಿಡ್ಕೊಂಡು ಕೊಲೆ ಬೆದರಿಕೆ ಹಾಕ್ತಾ ಇದ್ದಂತೆ ಬಾಮೈದ. ನಿನ್ನೆ ರಾತ್ರಿ ಮನೆ ಬಳಿ ಖ್ಯಾತೆ ತೆಗೆದಿದ್ದ, ಚಾಕು ಹಿಡ್ಕೊಂಡು ಇರದೇ ಬಿಟ್ಟಿದ್ದಾನೆ, ಕೊಲೆ ಮಾಡಿಬಿಟ್ಟಿದ್ದಾನೆ. ಎಸ್ಪಿ ಕುಶಲ್ ಚೌಕ್ಸ್ಗೆ ಕೆಂಚಾರ್ಲಹಳ್ಳಿ ಪೊಲೀಸರು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಭಾವನನ್ನೇ ಬಾಮೈದ ಕೊಂದು ಹಾಕಿದ್ದಾನೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಲೆ ಆಗಿದೆ. ಪದೇ ಪದೇ ಗಲಾಟೆ ಆಗ್ತಾ ಇತ್ತಂತೆ. ಗಲಾಟೆ ಮಾಡಿಕೊಂಡು ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಂತೆ. ಕೊನೆಗೆ ಕೊಂದೇ ಹಾಕಿದ್ದಾನೆ. ಶಿವಕುಮಾರ್ ಕೊಲೆಯಾದಂಥ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದೀರಿ ಫೋಟೋದಲ್ಲಿ. ಜೊತೆಗೆ ಆರೋಪಿ ನರೇಶ್, ಈತನೇ ಆರೋಪಿ, ಕೊಲೆ ಮಾಡಿದಂಥ ವ್ಯಕ್ತಿ. ಇವರಿಬ್ಬರು ಬಾಮೈದ ಸಂಬಂಧಿಕರು. ಸೈಟ್ನ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು, ನಿವೇಶನದ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಈ ಹೊನ್ನು ಹೆಣ್ಣು ಮಣ್ಣು ಈ ಮೂರೂ ವಿಚಾರಕ್ಕೆ ಕೊಲೆಗಳದ್ದು ಎಷ್ಟಾಗಿದಾವೋ ಏನು. ಇದು ಮಣ್ಣಿಗಾಗಿ ನಡೆದಂಥ ಕೊಲೆ, ನಿವೇಶನಕ್ಕಾಗಿ ನಡೆದಂಥ ಕೊಲೆ. ಸುರೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಸುರೇಶ್, ಪದೇ ಪದೇ ಈತ ಬಂದು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಂತೆ. ಸೊ ಪೊಲೀಸ್ ಕಂಪ್ಲೇಂಟ್ ಏನು ಕೊಟ್ಟಿರಲಿಲ್ವಾ? ತನಗೆ ಜೀವ ಬೆದರಿಕೆ ಇದೆ ಅಂತ ಏನಾದರೂ ಕಂಪ್ಲೇಂಟ್ ಕೊಟ್ಟಿರಲಿಲ್ವಾ ಶಿವಕುಮಾರ್? ಖಂಡಿತ ಏನಂತಂದ್ರೆ ಈ ಪ್ರಕರಣದಲ್ಲಿ ಈಗ ಯಾಕೆ ಬಾಮೈದ ಕಾರಣಕ್ಕೆ ಸ್ವಲ್ಪ ಸಡ್ಲ ಕೊಟ್ಟಿದ್ರು. ಏನು ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ನಡೆದಿರ್ತದೆ. ಈ ಹಿಂದೆ ಕೂಡ ಲಾಂಗ್ ಇಟ್ಕೊಂಡು ಕೂಡ ಓಡಾಡ್ತಿದ್ದಂತೆ ಯಾರು ನರೇಶ್ ಅನ್ನೋದ. ನಂತರ ಏನು ಸ್ವಲ್ಪ ಒಂದೇ ಕುಟುಂಬದವರು ಆಗಿದ್ರೆ ಅಂತ ಸ್ವಲ್ಪ ಅನುಸರಿಸ್ಕೊಂಡು ಹೋಗೋಣ ಅಂತ ಸುಮ್ಮನೆ ಆಗಿದ್ರು ಅನ್ನೋದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಏನು ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿ ಗ್ರಾಮದಲ್ಲಿ ಇರ್ತಕ್ಕಂಥ ನರೇಶ್ ತನ್ನ ಏನು ಶಿವಕುಮಾರ್ ಅಂತ ಇರ್ತಾನೆ. ಶಿವಕುಮಾರ್ ಅವರ ತಾಯಿ ತಮ್ಮನ ಮಗ ಆಗಿರ್ತಾನೆ ನರೇಶ್. ಒಂದು ನಿವೇಶನ ಸಂಬಂಧಪಟ್ಟಂತೆ ಸಾಕಷ್ಟು ಜಗಳ ಆಗಿರ್ತದೆ, ಸಾಕಷ್ಟು ಗಲಾಟೆ ಕೂಡ ಆಗಿರ್ತದೆ. ಇದನ್ನ ತನಗೆ ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ತಾನೆ. ಅದನ್ನ ಒಂದು ವಿವಾದ ಕೂಡ ಸಾಕಷ್ಟು ಗಲಾಟೆ ಆಗಿರ್ತದೆ. ಈ ವಿಚಾರದಲ್ಲಿ ನರೇಶ್ ಏನು ತಡರಾತ್ರಿಯಲ್ಲಿ ಖ್ಯಾತೆ ತೆಗೆದು ಏನು ಒಂದು ಬರ್ಬರವಾಗಿ ಚಾಕುವಿನಿಂದ ಇರಿದು ಒಂದು ಕೊಲೆ ಮಾಡಿರ್ತಾನೆ. ಈ ಕೊಲೆ ನಂತರ ಆತ ಏನು ನರೇಶ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಏನು ಘಟನೆ ಸಂಬಂಧ ಈಗಾಗಲೇ ಕೆಂಚಾರ್ಲಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನರೇಶ್ನನ್ನ ಹುಡುಕುವ ಪ್ರಯತ್ನ ಕೂಡ ನಡೀತಾ ಇದೆ. ಈಗಾಗಲೇ ಏನು ಶಿವಕುಮಾರ್ ಅನ್ನೋ ಮರಣೋತ್ತರ ಪರೀಕ್ಷೆಯನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಸಹಕಾರದಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಒಂದೇ ಕುಟುಂಬದಲ್ಲಿ ಈ ರೀತಿ ಘಟನೆ ನಡೆದಿರ್ತಕ್ಕಂಥ ನಿಜಕ್ಕೂ ಒಂದು ರೀತಿ ದುರಂತ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.